ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನದಲ್ಲಿ ಅನೇಕರು ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಾವು ಹಾಡಿ, ಸ್ತುತಿಸಿ, ಕೊಂಡಾಡಿ ನಾವು ಪ್ರಾರ್ಥಿಸುವಂಥವರಾಗಿರೋಣ ಮತ್ತು ದೇವರ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ, ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ ವಾರವೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸಿ ನೂತನ ವಾರವನ್ನು, ನೂತನ ದಿನವನ್ನು ನಮಗೆ ದಾನವಾಗಿ ಕೊಟ್ಟಿದ್ದಿ. ಎಷ್ಟೆಲ್ಲ ರೀತಿಯ ಶೋಧನೆಗಳು, ಹೋರಾಟಗಳು, ಆಪತ್ತುಗಳು, ದುರಂತಗಳು ಇರುವಂಥ ಲೋಕದಲ್ಲಿ ಕಣ್ಣುಗುಡ್ಡೆಯಂತೆ ನಮ್ಮನ್ನು ಕಾಪಾಡಿದೆ. ನಮಗೆ ಕೊಟ್ಟಂಥ ಆರೋಗ್ಯ, ಆಹಾರ, ವಸ್ತ್ರ, ರಕ್ಷಣೆ, ಸಂತೋಷ, ಪವಿತ್ರಾತ್ಮನ ಬಲಕ್ಕಾಗಿ, ದೂತರ ದಂಡಿನ ಕಾವಲಿಗಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ನಿನ್ನ ಸನ್ನಿಧಿಯಲ್ಲಿರುವಾಗ ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ಮಾತ್ರವಲ್ಲ, ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ನೀನು ನಮಗೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು. ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲರನ್ನೂ ಕೂಡ ನೀನು ಆಶೀರ್ವದಿಸು. ಮುಂದಿನ ಭಾಗದಲ್ಲಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗಿರಲಿ. ಲೋಕದಾದ್ಯಂತಿರುವ ಎಲ್ಲ ದೇವಜನರನ್ನು, ವಿಶೇಷವಾಗಿ ಈ ದಿನದಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡುವರಾಗಿದ್ದೇವೆ. ನೀನು ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ನಮ್ಮ ಸಂಗಡ ನಮ್ಮೊಂದಿಗಿರುವಂಥ ಆರಾಧನಾ ತಂಡ ನಮ್ಮನ್ನು ಆರಾಧನೆಯಲ್ಲಿ ಲೀಡ್ ಮಾಡುವವರಾಗಿದ್ದಾರೆ. ನಾವು ಅವರೊಂದಿಗೆ ಸೇರಿಕೊಂಡು ನಮ್ಮ ದೇವರನ್ನು ಆರಾಧನೆ ಮಾಡುವಂಥವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ದೇವರನ್ನು ಆರಾಧಿಸುವ. ಆತನು ಒಳ್ಳೆಯವನಾಗಿದ್ದಾನೆ. ಈ ವಾರದಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಸೇರಿ ಬಂದು ಆತನನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ತನ್ನ ವಾಕ್ಯವನ್ನು ಕೇಳುವಂತೆ ನಮಗೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾವು ದೇವರನ್ನು ಸ್ತುತಿಸುತ್ತಾ ಇರೋಣ. ಹಲ್ಲೆಲೂಯಾ. ನಮ್ಮ ಯೇಸು, ಆತನು ಮಹಾರಾಜನಾಗಿರುವ ಯೇಸು, ಆತನು ಪರಿಶುದ್ಧನಾಗಿರುವ ಯೇಸು, ಆತನು ಅದ್ಭುತನಾಗಿರುವ ಯೇಸು. ಆತನಂತೆ ದೇವರು ಯಾರೂ ಇಲ್ಲ. ಆತನು ಉನ್ನತನಾಗಿರುವ ದೇವರು. ಹಲ್ಲೆಲೂಯಾ. ನಾವೆಲ್ಲರೂ ಹಾಲೆಲೂಯಾ ಆಡಿ ದೇವರನ್ನು ಸ್ತುತಿಸುವ. ಕರಗಳನ್ನು ತಟ್ಟುತ್ತಾ ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧ, ಪರಿಶುದ್ಧ, ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ, ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಎಲ್ಲರೂ ಸೇರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದ್ಭುತನು, ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು, ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಉನ್ನತನು, ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು, ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧನು, ಪರಿಶುದ್ಧ, ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು.
ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. ಅದ್ಭುತನು 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 ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. Hallelujah. ನಮ್ಮ ಕರ್ತನು ಪರಿಶುದ್ಧನು, ಅದ್ಭುತನು, ಉನ್ನತನಾಗಿರುವ ಕರ್ತನು. ಆತನ ನಾಮ ನಮಗೆ ಆಶ್ರಯವಾಗಿದೆ. ಆಮೇಲೆ ಆತನು ನಮಗೆ ಆಶ್ರಯವಾಗಿರುವಾಗ ನಮಗೆಂದಿಗೂ ಭಯವೇ ಇಲ್ಲ. ಆತನು ಯೆಹೋವ ಈರೆಯಾಗಿ, ಯೆಹೋವ ನಿಸ್ಸಿಯಾಗಿ, ಯೆಹೋವ ರಾಫ ಆಗಿ, ಯೆಹೋವ ರುವ ಆಗಿ, ಯೆಹೋವ ಶಮ್ಮ ಆಗಿ ನಮ್ಮೊಂದಿಗೆ ಇರುವ ಕರ್ತನಾಗಿದ್ದಾನೆ. ಹಾಲೆಲೂಯ. ಆತನಿರುವಾಗ ನಮಗೆ ಭಯವಿಲ್ಲ, ನಮಗೆಂದು ಜಯವೇ. ಹಾಲೆಲೂಯ. ನಾವೆಲ್ಲರೂ ಸೇರಿ ಆಡುವ ಕರ್ತನ ನಾಮ ನನಗೆ ಆಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಯೆಹೋವಾ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಸೋಲಿಲ್ಲ ಸೋಲಿಲ್ಲ ನಮಗೆ, ಸೋಲಿಲ್ಲ ಸೋಲಿಲ್ಲ ನಮಗೆ, ಸೋಲಿಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫ, ಆರೋಗ್ಯದಾಯಕನೇ. ಯೆಹೋವಾ ರಾಫ, ಆರೋಗ್ಯದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರುವ, ಒಳ್ಳೆಯ ಕುರುಬನೇ. ಯೆಹೋವಾ ರುವ, ಒಳ್ಳೆಯ ಕುರುಬನೇ. ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವ ಶಮ್ಮ,
ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನು. ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನು. ಭಯವಿಲ್ಲ, ಯಾವ ಭಯವೂ ಇಲ್ಲ, ಭಯವಿಲ್ಲ, ಯಾವ ಭಯವೂ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸ್ಸಿ, ಯೆಹೋವಾ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಯೆಹೋವಾ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ, ಸೋಲಿಲ್ಲ, ಸೋಲಿಲ್ಲ ನನಗೆ, ಸೋಲಿಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫ, ಯೆಹೋವಾ ರಾಫ, ಆರೋಗ್ಯದಾಯಕನೇ. ಯೆಹೋವಾ ರಾಫ, ಆರೋಗ್ಯದಾಯಕನೇ. ಗುಣವಾದೆವು, ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಶಮ್ಮ ಶಮ್ಮ ಜೊತೆಯಲ್ಲೇ ಇರುವನು. ಯೆಹೋವಾ ಶಮ್ಮ ಜೊತೆಯಲ್ಲೇ ಇರುವನು. ಭಯವಿಲ್ಲ, ಭಯವಿಲ್ಲ, ಯಾವ ಭಯವೂ ಇಲ್ಲ, ಭಯವಿಲ್ಲ, ಯಾವ ಭಯವೂ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಎಲ್ಲರೂ ಸೇರಿ ಕರ್ತನಾಮ, ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಯೆಹೋವಾ ರಾಫಾಗೆ ನಮ್ಮೊಂದಿಗೆ ಇರುವ ಕರ್ತನಾಗಿದ್ದಾನೆ. ವಾಕ್ಯ ಹೇಳುತ್ತದೆ ಆತನ ಬಾಸುಟೆಗಳಿಂದ ನಮಗೆ ಗುಣವಾಗಿದೆ. ಹಲ್ಲೆಲೂಯಾ, ನಾವು ಗುಣವಾಗಿದ್ದೇವೆ. ಹಲ್ಲೆಲೂಯಾ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಯಾವ ರೋಗಕ್ಕೂ ಯೇಸುವಿನ ನಾಮದ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಆತನು ಎಲ್ ಶಡಾಯ್ ಆಗಿ ನಮ್ಮೊಂದಿಗೆ ಇರುವ ಕರ್ತನು. ಹಲ್ಲೆಲೂಯಾ, ಆತನು ಯೆಹೋವಾ ಶಮ್ಮ ಆಗಿ ನಮ್ಮ ಜೊತೆಯಲ್ಲೇ ನಡೆಯುವ ಕರ್ತನು. ಹಲ್ಲೆಲೂಯಾ, ಆತನಾಗಿ ದೇವರಿಲ್ಲ. ಹಲ್ಲೆಲೂಯಾ. ಪರಲೋಕ ದೇವನೇ, ಪರಾಕ್ರಮಶಾಲಿಯೇ, ಪರಲೋಕ ದೇವನೇ, ಪರಾಕ್ರಮಶಾಲಿಯೇ, ಸಕಲವ ಆಳ್ವವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಕಲವ ಆಳ್ವವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವನೇ. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನಿಂದ ಸಾಧ್ಯವು, ನಿನ್ನಿಂದ ಸಾಧ್ಯವು
ಒಂದುವಿಲ್ಲ. ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ಯೆಹೋವ ನಿಸ್ಸಿಯೇ, ಯೆಹೋವ ನಿಸ್ಸಿಯೇ, ಜಯ ತಂದ ದೇವರೇ. ಯೆಹೋವ ನಿಸ್ಸಿಯೇ, ಜಯ ತಂದ ದೇವರೇ. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನಿಂದ ಸಾಧ್ಯವೊಂದಿಲ್ಲಪ್ಪ, ನಿನ್ನಿಂದ ಸಾಧ್ಯವು ಒಂದುವಿಲ್ಲ. ನಿನ್ನಿಂದ ಸಾಧ್ಯವು ಒಂದುವಿಲ್ಲ. ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ಎಲ್ಲರೂ ಸೇರಿ ಯೆಹೋವ ರಾಫ, ಯೆಹೋವ ರಾಫ, ಸುಖ ತಂದ ದೇವರೇ. ಯೆಹೋವ ರಾಫ, ಸುಖ ತಂದ ದೇವರೇ. ನಿನ್ನ ಸ್ತುತಿಸುವೆವು, ಹೊಗಳುವೆನು, ನಾಮಿಸುವೆನು. ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಾಮಿಸುವೆನು. ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ಎಲ್ರೋಹಿ, 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 ಕಾಣುವ ದೇವರೇ. ಅಪ್ಪ ಎಲ್ರೋಹಿ, 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 ಕಾಣುವ ದೇವರೇ. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. 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 ಹೌದು ಕರ್ತ, ಹೌದು. ಆಮೇಲೆ ನಮ್ಮ ಕರ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಆತ ನಮ್ಮ ಅಗತ್ಯಗಳನ್ನೆಲ್ಲ ಆಮೇಲೆ ತಿಳಿದಿರುವ ಕರ್ತನು. ಹಾಲೆಲೂಯ, ನಮಗೆ ಹಾಲೆಲೂಯ ಎಲ್ಲ ರೋಗಗಳನ್ನು ನೀಗಿಸುವ ಕರ್ತನಾಗಿ ನಮ್ಮೊಂದಿಗೆ ಇರುವಾಗ ಹಾಲೆಲೂಯ, ಹಾಲೆಲೂಯ. ನಮಗೆ ಯಾವ ರೀತಿಯಲ್ಲೂ ಯಾವ ವಿಷಯದಲ್ಲೂ ನಮಗೆ ಕಳವಳ ಚಿಂತೆ ಇಲ್ಲ. ಹಾಲೆಲೂಯ, ಹಾಲೆಲೂಯ. ನಮಗೆ ಎಂದೆಂದು ಜಯ ಕೊಡುವ ಕರ್ತನು ನಮ್ಮೊಂದಿಗಿದ್ದಾನೆ. ಹಾಲೆಲೂಯ. ನಾವೆಲ್ಲರೂ ಸೇರಿ ಆಡುವ ಯೆಹೋವ ಇದೆ ನೀನು ನನ್ನ ದೇವರು. ಹಾಲೆಲೂಯ. ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನು. ಯೆಹೋವಾ ಈರೇ ನೀ ನಮ್ಮ ದೇವರು. ಯೆಹೋವಾ
ಅಗತ್ಯವ ಪೂರೈಸುವೆ, ನನ್ನ ಅಗತ್ಯವ ಪೂರೈಸುವೆ. ಆರಾಧನೆ 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 ನನ್ನ ಅಗತ್ಯವ ಪೂರೈಸುವೆ, ನೀ ಎಲ್ಲವ ಒದಗಿಸುವೆ. ನನ್ನ ಅಗತ್ಯಗಳ ಪೂರೈಸುವೆ, ನನ್ನ ಅಗತ್ಯವ ಪೂರೈಸುವೆ, ನೀ ಎಲ್ಲವ ಒದಗಿಸುವೆ. ಯೆಹೋವ ರಾಫ, ಯೆಹೋವ ರಾಫ, ನೀ ನನ್ನ ದೇವರು. ಯೆಹೋವ ರಾಫ, ನೀ ನನ್ನ ದೇವರು. ನನ್ನ ರೋಗ ಪರಿಹಾರಕನೇ, ನನ್ನ ರೋಗ ಪರಿಹಾರಕನೇ. ಆರಾಧನೆ 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 ಓ ಆರಾಧನೆ 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 ಆರಾಧನೆ. ನನ್ನ ರೋಗ ಪರಿಹಾರ, ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೆ, ನನ್ನ ಒಳ್ಳೆಯ ವೈದ್ಯ ನೀನೆ. ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೆ. ಯೆಹೋವ ರೂವಾ, ಯೆಹೋವ ರೂವಾ, ನೀ ನನ್ನ ದೇವರು. ಯೆಹೋವ ರೂವಾ, ನೀ ನನ್ನ ದೇವರು. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಕೊರತೆಯ ಬಲ್ಲಾತನೇ. ಆರಾಧನೆ 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 ಆರಾಧನೆ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರ್ಬಾನಿನೇ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರ್ಬಾನಿನೇ. ಎಲ್ಲರೂ ಸೇರಿ ಆರಾಧನೆ 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 ಓ ಆರಾಧನೆ 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 ಆರಾಧನೆ. ನನ್ನ ಅಗತ್ಯವ ಪೂರೈಸುವೆ, ನೀ ಎಲ್ಲವ ಒದಗಿಸುವೆ. ನನ್ನ ರೋಗ ಪರಿಹಾರಕನೇ, ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೇ. ನನ್ನ ಕೊರತೆಯ ಬಲ್ಲ
ಆರಾಧನೆ ನನ್ನ ಒಳ್ಳೆಯ ಕುರ್ಬಾನಿನೇ. ಆರಾಧನೆ 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 ಓ ಆರಾಧನೆ 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 ಓ ಆರಾಧನೆ ಆರಾಧನೆ ಅಪ್ಪ ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ನಮ್ಮ ಕೊರತೆಗಳನ್ನು ಬಲ್ಲ ಕರ್ತನು, ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನು, ನಮಗೆಲ್ಲವನ್ನು ಒದಗಿಸುವ ಕರ್ತನು ನಮ್ಮೊಂದಿಗಿದ್ದಾನೆ. ಹಲ್ಲೆಲೂಯಾ. ಯೆಹೋವ ರಾಫಾದ ಕರ್ತನು, ನಮ್ಮ ರೋಗ ಪರಿಹಾರಕನು, ಒಳ್ಳೆ ವೈದ್ಯನಾಗಿ ನಮ್ಮೊಂದಿಗೆ ಇರುವಾಗ ಆಮೇಲೆ ಹಲ್ಲೆಲೂಯಾ ಯಾವ ರೋಗಗಳಿಗೂ ಹಲ್ಲೆಲೂಯಾ ನಮ್ಮ ಮೇಲೆ ಯಾವ ಅಧಿಕಾರವೂ ಇಲ್ಲ. ಆಮೇಲೆ ಯೇಸುವಿನ ನಾಮದೆಲ್ಲ ರೋಗಗಳು ನೀಗಿ ಹೋಗಲಿ. ಹಲ್ಲೆಲೂಯಾ. ಆಮೇಲೆ ಆತನು ನಮಗೆ ಒಳ್ಳೆ ಕುರುಬನಾಗಿ ನಮ್ಮೊಂದಿಗೆ ಇರುವಾಗ ಆಮೇಲೆ ನಮ್ಮ ಕೊರತೆಗಳನ್ನು ಬಲ್ಲ ಕರ್ತನಾಗಿರುವಾಗ ಯಾವ ಕೊರತೆಗಳು ನಮಗಾಗುವುದಿಲ್ಲ. ಹಲ್ಲೆಲೂಯಾ. ಅಪ್ಪ ತಂದೆ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನನ್ನು ಆರಾಧಿಸುವಂತೆ ಅಪ್ಪ ಅಲ್ಪವಾಗಿರುವ ನಾವು ಕರ್ತನೆ ಅಪ್ಪ ದೊಡ್ಡ ಕರ್ತ ಸರ್ವಶಕ್ತನಾದ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ಆರಿಸಿಕೊಂಡ ಕರ್ತನೆ ಅಪ್ಪ ನಿಮಗೆ ಸ್ತೋತ್ರ ಅಪ್ಪ. ಆರಾಧಿಸಲು ನಮಗೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ಕರ್ತನೆ ಅಪ್ಪ ಈ ಆರಾಧನೆಯಲ್ಲಿ ಭಾಗವಹಿಸುವವರು ಅಪ್ಪ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ಅಪ್ಪ ಕರ್ತನೆ ಸ್ತೋತ್ರ ಕರ್ತನೆ ಅಪ್ಪ ನಿನ್ನ ಪ್ರಸನ್ನತೆ ಅವರನ್ನು ಆವರಿಸಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ರೋಗಗಳು ನೀಗಿ ಹೋಗುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲ ಸೈತಾನ ಬಂಧನಗಳು ಹಲ್ಲೆಲೂಯಾ ಅದು ಬಿಚ್ಚಲ್ಪಟ್ಟು ಅದು ದೇವರ ಅಪ್ಪ ಹಲ್ಲೆಲೂಯಾ ಅದು ಲಯವಾಗಿರುವುದಕ್ಕಾಗಿ ಸ್ತೋತ್ರ. ಬಿಡುಗಡೆ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದಪ್ಪ, ನೀನು ನಮ್ಮೊಂದಿಗೆ ಯಾವಾಗಲೂ ಎಲ್ಲ ಸಮಯಗಳಲ್ಲೂ ಎಲ್ಲ ಸ್ಥಿತಿಯಲ್ಲೂ ನಮ್ಮೊಂದಿಗೆ ಇರುವ ಕರ್ತನಾಗಿದ್ಯಪ್ಪ. ಅಪ್ಪ ಎಲ್ಲ ಸ್ತುತಿ ಘನ ಮಾನ ಮಹಿಮೆಲ್ಲ ನಿನಗೇ ಉಂಟಾಗಲಿ ಅಪ್ಪ. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ಕರ್ತನನ್ನು ಆರಾಧಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ವಿಶೇಷವಾಗಿ ಅನೇಕರು ಆನ್ಲೈನ್ ಮೂಲಕವಾಗಿ ಹಾಗೆ ಟಿ ವಿ ಮೂಲಕವಾಗಿ ಕೂಡ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ದೇವರು ನಿಮ್ಮೆಲ್ಲರನ್ನು ಈ ದಿನದಲ್ಲಿ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಾವು ಒಂದೆರಡು ವಾಕ್ಯಗಳನ್ನು ಈ ದಿನದಲ್ಲಿ ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವವರಾಗಿದ್ದೇವೆ. ದೇವರು ನಮ್ಮೊಂದಿಗೆ ಮಾತನಾಡುವಾತನಾಗಿದ್ದಾನೆ. ದೇವರು ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದಿಸುವಾತನಾಗಿದ್ದಾನೆ. ನಾವು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ವಾಕ್ಯ ಆದಿಕಾಂಡ ಪುಸ್ತಕ 48ನೇ ಅಧ್ಯಾಯ ಅದರ 15ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ತೆಗೆದುಕೊಳ್ಳುವಂಥವರಾಗಿರೋಣ. ಯೋಸೇಫನನ್ನು ಆಶೀರ್ವಾದಿಸಿ, ನನ್ನ ಪಿತೃಗಳಾದ ಅಬ್ರಹಾಂ ಇಸಾಕರು ಸೇವಿಸುವ ದೇವರಾಗಿಯೂ ನನ್ನನ್ನು ಚಿಕ್ಕಂದಿನಿಂದ ಈ ದಿನದವರೆಗೂ ಪರಾಮರಿಸುತ್ತಾ ಬಂದ ದೇವರಾಗಿಯೂ ನನ್ನನ್ನು ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದ ದೂತನಾಗಿಯೂ ಇರುವಾತನು ಈ ಹುಡುಗರನ್ನು ಆಶೀರ್ವದಿಸಲಿ. ಇವರು ನನ್ನ ಹೆಸರನ್ನು ನನ್ನ ಪಿತೃಗಳಾದ ಅಬ್ರಹಾಂ ಇಸಾಕರ ಹೆಸರುಗಳನ್ನು ಮುಂದಕ್ಕೆ ತರಲಿ. ಇವರು ಭೂಮಿಯ ಮೇಲೆ ಹೆಚ್ಚಿ ಬಹುಸಂತಾನವನ್ನು ಪಡೆಯಲಿ ಅಂದನು. ಇದರಲ್ಲಿ ಈ ಎರಡು ವಾಕ್ಯಗಳು 15 ಮತ್ತು 16 ಒಟ್ಟಿಗೆ ಓದಿದ್ದೇನೆ. ಯಾಕಂತೇಳಿದರೆ ಅದು ಒಟ್ಟಿಗೆ ಅಲ್ಲಿ ಸೇರಿಸಲ್ಪಟ್ಟು ಬರೆಯಲ್ಪಟ್ಟಿದೆ. ಆದರೆ ನಮ್ಮ ಇವತ್ತಿನ ಧ್ಯಾನದ ವಾಕ್ಯ 15 ಅಲ್ಲಿ ನಾವು ನೋಡ್ತೇವೆ, ಆಶೀರ್ವದಿಸಿ ನನ್ನ ಪಿತೃಗಳಾದ ಅಬ್ರಹಾಂ ಇಸಾಕರು ಸೇವಿಸುವ ದೇವರಾಗಿಯೂ ನನ್ನನ್ನು ಚಿಕ್ಕಂದಿನಿಂದ ಈ ದಿನದವರೆಗೂ ಪರಾಮರಿಸುತ್ತಾ ಬಂದ ದೇವರಾಗಿಯೂ ನನ್ನನ್ನು ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದ ದೂತನಾಗಿಯೂ ಇರುವಾತನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದು ಯಾಕೋಬನು ಹೇಳುವಂಥ ಮಾತು. ಯಾಕೋಬನು ಯೋಸೇಫನ ಇಬ್ಬರು ಮಕ್ಕಳನ್ನು ಅಂದರೆ ಎಫ್ರಾಯಿಮ್ ಮತ್ತು ಮನಸ್ಸೆ ಇವರನ್ನ ಆಶೀರ್ವಾದ ಮಾಡುತ್ತಾ ಹೇಳುವಂಥ ಮಾತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಆ ಆಶೀರ್ವಾದದ ಆ ಮಾತುಗಳ ಭಾಗಕ್ಕೆ ಹೋಗದೆ ಈಗ ಆತ ಆಶೀರ್ವಾದಿಸುವಾಗ
ಯಾವ ರೀತಿಯಾಗಿ ದೇವರು ತನ್ನನ್ನು ಆಶೀರ್ವಾದಿಸಿದ್ದಾನೆ ಎಂಬುದನ್ನು ಹೇಳ್ತಾ ಇದ್ದಾನೆ. ಆ ಮಾತುಗಳಿಂದ ಕೆಲವೊಂದು ಸಂಗತಿಗಳನ್ನು ಧ್ಯಾನಕ್ಕೆ ತೆಗೆದುಕೊಳ್ಳೋಣ. ಅಲ್ಲಿ ಆಶೀರ್ವಾದಿಸುವಾಗ ಆತ ಯೋಸೇಫನನ್ನು ಅಥವಾ ಯೋಸೇಫನ ಇಬ್ಬರು ಮಕ್ಕಳಾದ ಎಫ್ರಾಯಿಮ್ ಮನಸ್ಸೆ ಅಥವಾ ಮನಸ್ಸೆ ಎಫ್ರಾಯಿಮರನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಈಗ ಆ ಆಶೀರ್ವಾದ ಮಾಡ್ತಿರುವಂಥ ಸಮಯದಲ್ಲಿ ದೇವರು ತನ್ನ ಜೀವಿತದಲ್ಲಿ ಏನು ಮಾಡಿದ್ದಾನೆ ಎಂಬುದಾಗಿ ಸಾಕ್ಷಿ ಹೇಳಿಕೊಂಡು ಅಥವಾ ಆ ಪ್ರಾರ್ಥನೆಯಲ್ಲಿ ಹೇಳಿಕೊಂಡವನಾಗಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ನಾವು ಆ ಮಾತುಗಳನ್ನು ನೋಡ್ತಾ ಇದ್ದೇವೆ. ನನ್ನ ಪಿತೃಗಳಾದ ಅಬ್ರಹಾಂ ಇಸಾಕರು ಸೇವಿಸುವ ದೇವರಾಗಿಯೂ, ಅಂದರೆ ಒಂದು ಯಾಕೋಬ ಹೇಳ್ತಿದ್ದಾನೆ, ನನ್ನ ಪಿತೃಗಳಾದಂಥ ಅಬ್ರಹಾಂ ಇಸಾಕರು ಸೇವಿಸಿದ ದೇವರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದರಲ್ಲಿ ಬಹಳ ಮುಖ್ಯವಾದಂಥ ಕೆಲವೊಂದು ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬಹುದು. ನೋಡಿ, ತಂದೆ ತಾತಂದಿರು ಕರ್ತನ ಮಾರ್ಗದಲ್ಲಿ ನಡೆದಿರುವಾಗ ದೇವರು ಮಕ್ಕಳು ಮೊಮ್ಮಕ್ಕಳನ್ನು ತಲೆಮಾರುಗಳ ಕಾಲ ಅಥವಾ ಸಾವಿರಾರು ತಲೆಗಳವರೆಗೆ ಅಥವಾ ದೇವರು ಹೇಳ್ತಿದ್ದಾರೆ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ 1000 ತಲೆಗಳವರೆಗೆ ನಾನು ದಯೆ ತೋರಿಸ್ತೇನೆ ಎಂಬುದಾಗಿ ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ದಶಾಜ್ಞೆಗಳನ್ನು ಕೊಡುವಂಥ ಸಮಯದಲ್ಲಿ ದೇವರು ಮೋಶೆಗೆ ಹೇಳ್ತಿರುವಂಥದ್ದನ್ನು ನೋಡ್ತೇವೆ, ಅಥವಾ ಇಸ್ರಾಯೇಲ್ಯರಿಗೆ ಹೇಳ್ತಿರುವಂಥದ್ದನ್ನು ಅಥವಾ ನನಗೆ ನಿಮಗೆ ಹೇಳ್ತಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಾವು ದೇವರನ್ನು ಇವತ್ತು ಹಿಂಬಾಲಿಸುವಂಥ ಸಮಯದಲ್ಲಿ, ನಾವು ಇವತ್ತು ನಾನು ಮತ್ತು ನೀವು ಕರ್ತನನ್ನು ಹಿಂಬಾಲಿಸುವಾಗ, ನಾವು ಕರ್ತನನ್ನು ಹಿಂಬಾಲಿಸಿದರೆ ನಮ್ಮ ತಲೆಮಾರುಗಳನ್ನು ಕೂಡ ನಮ್ಮ ದೇವರು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಬೈಬಲ್ ಗ್ರಂಥ ಭಾಳ ಸ್ಪಷ್ಟ ಉದಾಹರಣೆಯನ್ನು ಕೊಡುವಂಥದ್ದನ್ನು ನೋಡ್ತೇವೆ. ನಾವು ಕರ್ತನನ್ನು ಹಿಂಬಾಲಿಸುವಾಗ ನಾವು ಮಾತ್ರ ಆಶೀರ್ವಾದಿಸಲ್ಪಡಲ್ಲ, ನಮ್ಮ ತಲೆಮಾರುಗಳು ಆಶೀರ್ವಾದಿಸಲ್ಪಡುತ್ತವೆ. ನೋಡಿ, ನಾವು ನೋಡ್ತೇವೆ, ದಾವೀದ ಕರ್ತನನ್ನು ಹಿಂಬಾಲಿಸಿದ. ದಾವೀದನ ತಲೆಮಾರುಗಳ ಬಗ್ಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ದಾವೀದನ ತಲೆಮಾರುಗಳು ಆಶೀರ್ವಾದಿಸಲ್ಪಟ್ಟಿತ್ತು. ನೋಡಿ, ಸೌಲ ದೇವರಿಂದ ಕರೆಯಲ್ಪಟ್ಟವನು, ಅಭಿಷೇಕಿಸಲ್ಪಟ್ಟವನು, ಅರಸನಾಗಿ ನೇಮಿಸಲ್ಪಟ್ಟವನು ಆಗಿದ್ದ. ಆದರೆ ಸೌಲ ಕರ್ತನನ್ನು ಹಿಂಬಾಲಿಸಲಿಲ್ಲ. ಪ್ರಾರಂಭದ ದಿನಗಳಲ್ಲಿ ಕರ್ತನನ್ನು ಹಿಂಬಾಲಿಸಿದರು. ನಂತರದ ದಿನಗಳಲ್ಲಿ ಅವನಿಗೆ ಸ್ವಪ್ರತಿಷ್ಠೆ, ಸ್ವಂತ ಹೆಸರು, ಸ್ವಂತ ಮನಸ್ಸಿಗೆ ಬಂದ ಹಾಗೆ ಆತ ನಡೆಯುವಂಥವನು, ಅಥವಾ ದೇವರ ವಾಕ್ಯವನ್ನು, ದೇವರ ಪ್ರವಾದಿಗಳ ನುಡಿಗಳನ್ನು ಅಥವಾ ದೇವರು ಹೇಳಿದಂಥ ಮಾತನ್ನು ಅನುಸರಿಸದೆ ಸ್ವಬುದ್ಧಿಯನ್ನು ಆಶ್ರಯಿಸಿಕೊಂಡು ನಡೆಯುವವನಾಗಿ ಮಾರ್ಪಟ್ಟ. ಹಾಗಾಗಿ ಆತನ ವಂಶಕ್ಕೆ ಆಶೀರ್ವಾದ ನಷ್ಟವಾಯಿತು ಎಂಬುದಾಗಿ ನೋಡ್ತೇವೆ. ಆತನ ವಂಶಕ್ಕೆ ಆಶೀರ್ವಾದ ನಷ್ಟವಾಯಿತು. ಇಲ್ಲದಿದ್ದರೆ ಆತನ ವಂಶಕ್ಕೆ ರಾಜತ್ವವನ್ನು ಅಥವಾ ಅರಸೊತ್ತಿಗೆಯನ್ನು ದೇವರು ಶಾಶ್ವತವಾಗಿ ಕೊಡ್ತಾ ಇದ್ದನು ಎಂಬುದಾಗಿ ಸಮುವೇಲ ಪ್ರವಾದಿ ಹೇಳುತ್ತಿದ್ದಾನೆ. ಆತ ದೇವರ ವಾಕ್ಯವನ್ನು ಮೀರಿ ಅನೇಕ ಬಾರಿ ಮೀರಿ ನಡೀತಾ ಇದ್ದಾನೆ. ಆಗ ಸಮುವೇಲ ಬಂದು ಹೇಳ್ತಿದ್ದಾನೆ, ಇನ್ನೂ ನಿನ್ನ ಅರಸೊತ್ತಿಗೆ ಉಳಿಯುವುದಿಲ್ಲ, ಶಾಶ್ವತವಾಗಿ ಉಳಿಯುವುದಿಲ್ಲ, ಅದು ತೆಗೆದು ಹಾಕಲ್ಪಡ್ತದೆ ಎಂಬುದಾಗಿ. ಆದರೆ ಆತನ ಮಗ ಯೋನಾತಾನ ದೇವರು ಆರಿಸಿಕೊಂಡಂಥ ದಾವೀದನನ್ನು ಪ್ರೀತಿಸಿದ. ತನಗೆ ರಾಜತ್ವ ಸಿಗುವುದಿಲ್ಲ ಆತನಿಗೆ ಗೊತ್ತಿತ್ತು. ಆದರೆ ಆತ ದಾವೀದನನ್ನು ಪ್ರೀತಿಸಿದ. ಆ ಕಾಲದಲ್ಲಿ ಮಾತ್ರವಲ್ಲ, ಈ ಕಾಲದಲ್ಲಿ ಕೂಡ ತಮ್ಮ ಎದುರಾಳಿಗಳನ್ನು, ರಾಜಕಾರಣ ಮಾಡುವವರು, ರಾಜಕೀಯದಲ್ಲಿರುವಂಥವರು ಅಥವಾ ಅರಸರಾಗಿರುವಂಥವರು ತಮ್ಮ ಎದುರಾಳಿಗಳನ್ನು ಸಹಿಸೋದಿಲ್ಲ. ತಮಗೆ ಒಂದಲ್ಲ ಒಂದು ದಿನ ಈತ ಎದುರಾಳಿಯಾಗಿ ಮಾರ್ಪಡ್ತಾನೆ, ಬಹಳ ಹುಷಾರಿದ್ದಾನೆ, ಜಾಣ ಇದ್ದಾನೆ, ಮಾತುಗಾರಿಕೆಯಲ್ಲಿ ಅಥವಾ ಜ್ಞಾನದಲ್ಲಿ ಬಹಳ ಸಮರ್ಥನಿದ್ದಾನೆ ಅಂತ ಕಂಡ್ರೆ ಅವನನ್ನು ಯಾವುದೋ ರೀತಿ ಮಟ್ಟ ಹಾಕಲಿಕ್ಕೆ ಪ್ರಯತ್ನ ಮಾಡುವಂಥವರನ್ನು ಈ ಕಾಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕೂಡ ನಾವು ನೋಡ್ತೇವೆ. ಅರಸೊತ್ತಿಗೆಯಲ್ಲಿ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಇತ್ತು. ಅವರು ಮಟ್ಟ ಹಾಕುವಂಥದ್ದು ಈ ಕಾಲದಲ್ಲಿ ಸುಳ್ಳು ಕೇಸುಗಳನ್ನೆಲ್ಲ ಹಾಕಿ ಅಥವಾ ಏನೋ ಮಾಡಿ ಜೈಲಿಗೆಲ್ಲ ತಳ್ಳುವಂಥದ್ದನ್ನು ನಾವು ನೋಡ್ತೇವೆ. ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದೇವೆ, ಎಲ್ಲ ದೇಶಗಳಲ್ಲಿ ನೋಡ್ತೇವೆ. ಆದರೆ ಆ ಕಾಲದಲ್ಲಿ ಮಟ್ಟ ಹಾಕುವಂಥದ್ದು ಅಂತ ಹೇಳಿದರೆ ಜೈಲಿಗೆ ಸುಮ್ಮನೆ ಕಳಿಸುವಂಥದ್ದಲ್ಲ, ಅವ್ರನ್ನ ಕೊಂದೇ ಹಾಕಿ ಬಿಡ್ತಾಯಿದ್ರು. ಸೌಲ ದೇವರ ಚಿತ್ತವನ್ನು ಅನುಸರಿಸಿ ನಡೆಯಲಿಲ್ಲ. ಹಾಗಾಗಿ ಅವನ ಮಕ್ಕಳಿಗೆ ಅರಸೊತ್ತಿಗೆ ಸಿಗಲಿಲ್ಲ. ಆದರೆ ಆತನ ಮಗ ಯೋನಾತಾನ ದೇವರು ಆರಿಸಿಕೊಂಡವರನ್ನು ಪ್ರೀತಿಸಿದ. ಹಾಗಾಗಿ ಆತನ ಮಕ್ಕಳು ನಿರ್ನಾಮ ಆಗಲಿಲ್ಲ, ನಿರ್ವಂಶವಾಗಲಿಲ್ಲ. ಸೌಲನಿಂದ ವಂಶಕ್ಕೆ ಆಶೀರ್ವಾದ ಬರಲಿಲ್ಲ, ಆದರೆ ಸೌಲನ ಮಗನಿಂದ
ಆತನ ಒಬ್ಬ ಮಗ ಅಥವಾ ಯೋನಾತನನ ಒಬ್ಬ ಮಗ, ಆ ಮಗ ಒಬ್ಬ ಕುಂಟನಾಗಿದ್ದ. ಆದರೂ ಕೂಡ ಆ ಮಗನಿಂದ ಅನೇಕರು ಹುಟ್ಟಿ ಆ ವಂಶ ಕೊನೆಗೆ ದಾವೀದನನ್ನು ಅಥವಾ ಯಹೂದ್ಯರನ್ನು ಹಿಂಬಾಲಿಸುವಂಥ ಒಂದು ವಂಶವಾಗಿ ಮಕ್ಕಳಾಗಿ ಅವರು ಉಳಿದರು ಎಂಬುದಾಗಿ ನೋಡ್ತೇವೆ. ಹೇಗಿದ್ದರೂ ತಂದೆ ತಾಯಂದಿರು ಕರ್ತನ ಮಾರ್ಗದಲ್ಲಿ ನಡೆದರೆ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ ಎಂಬಂಥದ್ದು ನಮಗೆ ಸತ್ಯವೇದ ಗ್ರಂಥದಲ್ಲಿ, ಇನ್ನು ಸತ್ಯವೇದ ಗ್ರಂಥದ ಹೊರಗಡೆ ಲೋಕದ ಚರಿತ್ರೆಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ಅಬ್ರಹಾಂ ಇಸಾಕರು ಕರ್ತನ ಹಿಂಬಾಲಿಸಿ ನಡೀತಾ ಇದ್ದಾರೆ. ದೇವರು ಅಬ್ರಹಾಮನಿಗೆ ಹೇಳ್ತಿದ್ದಾರೆ, ನಿನ್ನ ಮೂಲಕವಾಗಿ. ನೋಡಿ, ನಮಗೆ ಅದನ್ನು ಬಹಳ ಚಂದವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದಿಕಾಂಡ ಪುಸ್ತಕ ಅದರ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಅಬ್ರಹಾಮನನ್ನು ದೇವರು ಕರೀತಾ ಇದ್ದಾರೆ. ಅಥವಾ ಆ ಮೆಸೊಪೊಟೋಮಿಯಾದಲ್ಲಿ ಆತ ಇದ್ದಂಥ ಊರು ಪಟ್ಟಣದಿಂದ ಅಥವಾ ಮೆಸೊಪೊಟೋಮಿಯಾದಿಂದ ದೇವರು ಕರೀತಾ ಇದ್ದಾರೆ. ದೇವರು ಕರೆದಾಗ ಹೇಳುತ್ತಿದ್ದಾರೆ, ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು. ಆತ ಹೊರಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ, ಹೊರಟಿದ್ದಾನೆ. ದೇವರು ಹೇಳ್ತಿದ್ದಾರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ನಿನ್ನನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು. ಮುಂದಿನ ಭಾಗಗಳಲ್ಲಿ ನಾವು ನೋಡ್ತೇವೆ, ನಿನ್ನ ಸಂತತಿ ಆಕಾಶದ ನಕ್ಷತ್ರಗಳಷ್ಟಾಗ್ತದೆ. ನಿನ್ನ ಸಂತತಿ ಆಕಾಶದ ನಕ್ಷತ್ರಗಳಷ್ಟಾಗ್ತದೆ. ನೋಡಿ, 7ನೇ ವಾಕ್ಯದಲ್ಲಿ ನೋಡ್ತೇವೆ, ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ದೇವರ ನಾಮಕ್ಕೆ ಸ್ತೋತ್ರ. ನಿನ್ನ ಸಂತತಿ ಏನಾಗ್ತದೆ? ಆಕಾಶದ ನಕ್ಷತ್ರಗಳಷ್ಟಾಗ್ತದೆ. 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಅವನನ್ನು ಹೊರಗೆ ಕರತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವ ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು. ನೋಡಿ, ದೇವರು ಹೇಳ್ತಿದ್ದಾರೆ, ನಿನ್ನ ಸಂತಾನ ಅಸಂಖ್ಯ ಸಂತಾನ ಆಗ್ತದೆ. ನಿನ್ನ ಸಂತತಿಯ ಮೂಲಕ, ನಿನ್ನ ಮೂಲಕ ಲೋಕದ ಎಲ್ಲ ಕುಲಕ್ಕೆ ಆಶೀರ್ವಾದ ಉಂಟಾಗ್ತದೆ. ಅದನ್ನೇ ದೇವರು ರಿಪೀಟಾಗಿ ಇಸಾಕನಿಗೆ ಹೇಳ್ತಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಸಾಕನ ಮೂಲಕವಾಗಿ ಅಥವಾ ಇಸಾಕನ ಸಂತತಿಯ ಮೂಲಕವಾಗಿ ಲೋಕಕ್ಕೆಲ್ಲ ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ ದೇವರು ಹೇಳ್ತಿರುವಂಥದ್ದನ್ನು 26ನೇ ಅಧ್ಯಾಯ ಆದಿಕಾಂಡ ಪುಸ್ತಕದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರು ಹೇಳ್ತಿದ್ದಾರೆ, 3ನೇ ವಾಕ್ಯ, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾವಿಧಿ ನಿಯಮಗಳನ್ನು ಕೈಕೊಂಡು ನಡೆದಿದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳ ಅಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶವನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ದೇವರ ನಾಮಕ್ಕೆ ಸ್ತೋತ್ರ. ಎಂಥ ಶ್ರೇಷ್ಠವಾದ ಆಶೀರ್ವಾದ ನೋಡಿ. ದೇವರು ಅಬ್ರಹಾಮನನ್ನು ಕರೆದರು. ಅಬ್ರಹಾಮ ಹೊರಟು ಬಂದ. ನೋಡಿ, ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲದೆ ಹೊರಟ ಎಂಬುದಾಗಿ ನಮಗೆ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಅದರ ವಿವರಣೆಯನ್ನು ಕೊಟ್ಟಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಬ್ರಹಾಮ ದೇವರನ್ನ ನಂಬಿದ. ಹೊರಡು ಅಂತ ಹೇಳಿದಾಗ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಹೊರಟ. ತಾನು ವಾಗ್ದಾನದ ಭೂಮಿಗೆ ಬಂದಾಗ ಅಲ್ಲಿ ಪರದೇಶಿಯಂತೆ, ಪ್ರವಾಸಿಯಂತೆ ಡೇರೆಗಳಲ್ಲಿ, ಗುಡಾರಗಳಲ್ಲಿ ವಾಸ ಮಾಡಿದ. ದೇವರು ತಾನೇ ಅಸ್ಥಿವಾರ ಹಾಕಿ ಕಟ್ಟಿದಂಥ ಆ ಒಂದು ಪಟ್ಟಣವನ್ನು ಎದುರು ನೋಡುವನಾಗಿದ್ದ. ಅವನಿಗೆ ಭೂಮಿಯಲ್ಲಿ ಅವನು ಗುಡಾರದಲ್ಲಿ ವಾಸವಾಗಿದ್ದ. ಆತ ಟೆಂಟ್ ಅಥವಾ ಡೇರೆಯಲ್ಲಿ ಆತ ವಾಸವಾಗಿದ್ದ. ಯಾಕಂತ ಹೇಳಿದರೆ ಆತನಿಗೆ ಒಂದು ವಿಷಯ ಗೊತ್ತಿತ್ತು, ನನ್ನ ದೇವರು ನನಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಮತ್ತು ಮುಂದೆ ನಾವು ನೋಡ್ತೇವೆ,
ಅವರು ಬಿಟ್ಟು ಬಂದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಹೋಗುವುದಕ್ಕೆ ಯಾವಾಗಲೂ ಅವರಿಗೆ ಅವಕಾಶ ಇತ್ತು. ಕರ್ತನ ಮಾರ್ಗಕ್ಕೆ ಬಂದಿದ್ದಾರೆ, ಆದರೆ ನಾನು ತಿರುಗಿ ಹೋಗಲ್ಲ, ನಾನು ಬಿಟ್ಟು ಹೋಗಲ್ಲ, ದೇವರ ಮಾರ್ಗದಿಂದ ಹಿಂದಕ್ಕೆ ಹೋಗಲ್ಲ, ನಾನು ಯಾವ ಕಾರಣಕ್ಕೂ ದೇವರು ನನ್ನನ್ನು ಬಿಡಿಸಿಕೊಂಡು ಬಂದಂಥ ಆ ದೇಶಕ್ಕೆ ನಾನು ತಿರುಗಿ ಹೋಗಲ್ಲ. ಅಲ್ಲಿ ನನಗೆ ಸಂಬಂಧಿಕರು ತುಂಬ ಜನ ಇದ್ದಾರೆ, ನನ್ನ ಅಣ್ಣಂದಿರಿದ್ದಾರೆ, ಅಥವಾ ಅವರ ಮಕ್ಕಳಿದ್ದಾರೆ, ಅವರ ಬಂಧು ಬಳಗ ಇದ್ದಾರೆ, ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ಬರ್ತೇನೆ, ಒಂದು ಸಲ ಹೋಗಿ ಬರ್ತೇನೆ. 50 ವರ್ಷ ಆಯಿತು, 40 ವರ್ಷ ಅಥವಾ 25 ವರ್ಷ ಆಯಿತು ನಾನು ಊರು ಬಿಟ್ಟು, ಈಗ ನಾನು ತಿರುಗಿ ಹೋಗ್ತೇನೆ. ಅದನ್ನು ಅವ್ರು ನೆನೆಸಲಿಲ್ಲ ಎಂಬುದಾಗಿ ನೋಡಿ. ಅದನ್ನೇ ನಾವು ನೋಡ್ತೀವಿ 8ನೇ ವಾಕ್ಯದಲ್ಲಿ. ಆಗಲೇ ನಾನು ಹೇಳಿದ ಹಾಗೆ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೇ ಹೊರಟನು. ಮತ್ತು ಮುಂದೆ ನಾವು ನೋಡ್ತೇವೆ 9ನೇ ವಾಕ್ಯದಲ್ಲಿ, ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ನೋಡಿ, ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವರಂತೆ ಡೇರೆಗಳಲ್ಲಿ ವಾಸಿಸಿದರು. ಮತ್ತು ಮುಂದೆ ನೋಡ್ತೇವೆ, ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಿದ್ದನು. ನೋಡಿ, ಅವರ ನಂಬಿಕೆ ಎಷ್ಟು ದೊಡ್ಡದಾಗಿತ್ತು. ಆ ಕಾಲದಲ್ಲಿ ಬೈಬಲ್ ಇಲ್ಲ, ಆ ಕಾಲದಲ್ಲಿ ಈ ರೀತಿ ಬರೆಯಲ್ಪಟ್ಟ ಬೈಬಲ್ ಇಲ್ಲ, ಬೋಧನೆ ಮಾಡಲಿಕ್ಕೆ ಯಾವ ಬೋಧಕರೂ ಇಲ್ಲ, ಇನ್ನೂ ಭಾಳಷ್ಟು ಪ್ರವಾದಿಗಳೂ ಇಲ್ಲ. ಇವರನ್ನೇ ದೇವರು ಆರಿಸ್ಕೊಂಡಿದ್ದಾನೆ. ಇವರು ಅಷ್ಟೊಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ನೋಡಿ, ಮುಂದೆ ನಾವು ನೋಡ್ತಾ ಇದ್ದೇವೆ 13ನೇ ವಾಕ್ಯದಲ್ಲಿ, ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೆವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನು ಆಡುವವರು ತಾವು ಸ್ವದೇಶವನ್ನು ಹುಡುಕುವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಆದುದರಿಂದ ದೇವರು ಅವರ ದೇವರನ್ನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ನೋಡಿ, ಅವರು ಹೊರಟು ಬಂದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಹೋಗುವುದಕ್ಕೆ ಯಾವಾಗಲೂ ಅವರಿಗೆ ಅವಕಾಶ ಇತ್ತು. ಆ ಕಾಲದಲ್ಲಿ ಏನು ದೇವರು ಬೇಲಿ ಕಟ್ಟಿ ಗಡಿ ಭದ್ರತಾ ಪಡೆಯನ್ನು ಇಟ್ಟು ಅಲ್ಲಿ ಆ ಗಡಿಯನ್ನು ದಾಟಿ ಹೋದರೆ ಗುಂಡು ಹಾಕುವಂಥ, ಸಾಯಿಸುವಂಥ ಈ ರೀತಿ ವ್ಯವಸ್ಥೆಗಳೇನು ಆ ಕಾಲದಲ್ಲಿ ಇರಲಿಲ್ಲ. ಈಗ ಗಡಿ ದಾಟಲಿಕ್ಕೆ ಬಿಡುವುದಿಲ್ಲ. ಗಡಿ ದಾಟಲಿಕ್ಕೆ ಈ ದೇಶದವರು ಬಿಡಲ್ಲ, ಆ ದೇಶದವರು ಅನುಮತಿಸಲ್ಲ. ಗಡಿ ದಾಟಿ ಬರಲಿಕ್ಕೆ ಆ ದೇಶದವರು ಅನುಮತಿ ಕೊಡುವುದಿಲ್ಲ, ಈ ದೇಶದವರು ಕೊಡಲ್ಲ. ಒಂದು ದೇಶದ ಗಡಿ ದಾಟಬೇಕಾದ್ರೆ 2 ಮಿಲಿಟರಿಯನ್ನು ಫೇಸ್ ಮಾಡಬೇಕಾಗ್ತದೆ. ಅಥವಾ ಒಂದು ದೇಶದ ಗಡಿಯನ್ನು ದಾಟಬೇಕು ಅಂತ ಹೇಳಿದರೆ ಒಂದು ವಿಮಾನ ಅಥವಾ ಟ್ರೈನ್ ಅಥವಾ ರಸ್ತೆ ಅಥವಾ ಹಡಗು ಯಾವ ದಾರಿಯಲ್ಲಿ ಹೋದರೂ ಕೂಡ ಈ ಮಿಲಿಟರಿಯನ್ನು ದಾಟಿ ಹೋಗಲಿಕ್ಕೆ, 2 ದೇಶದ ಮಿಲಿಟರಿಯನ್ನು ದಾಟಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆ ಕಾಲದಲ್ಲಿ ಅಂಥದ್ದು ಯಾವುದೂ ಇರಲಿಲ್ಲ, ಯಾವಾಗಲೂ ಅವಕಾಶ ಇತ್ತು. ಆದರೆ ಅವರು ಬಿಟ್ಟು ಬಂದ ದೇಶದ ಮೇಲೆ ಮನಸ್ಸಿಡದೆ ಪರಲೋಕವೆಂಬ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರು. ಹಾಗಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಅಬ್ರಹಾಮ ಇಸಾಕರನ್ನು ಆಶೀರ್ವದಿಸಿ, ಅಥವಾ ಅಬ್ರಹಾಮ್ ಇಸಾಕ್ ಯಾಕೋಬರನ್ನು ಆಶೀರ್ವದಿಸಿ ಅವರ ತಲೆಮಾರುಗಳನ್ನು ಆಶೀರ್ವದಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದನ್ನೇ ಇಲ್ಲಿ ಯಾಕೋಬ ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ಪ್ರಾರಂಭದಲ್ಲಿ ನೋಡಿದೆವು. ಆತ ಹೇಳ್ತಿದ್ದಾನೆ, ಯೋಸೇಫನನ್ನು ಆಶೀರ್ವದಿಸಿ ನನ್ನ ಪಿತೃಗಳಾದ ಅಬ್ರಹಾಮ್ ಇಸಾಕರು ಸೇವಿಸಿದ ದೇವರಾಗಿಯೂ ನನ್ನನ್ನು ಚಿಕ್ಕಂದಿನಿಂದ ಈ ದಿನದವರೆಗೆ ಪರಾಂಬರಿಸುತ್ತಾ ಬಂದ ದೇವರಾಗಿಯೂ. ನೋಡಿ, ಒಂದು ಆತ ಹೇಳ್ತಿದ್ದಾನೆ, ನನ್ನ ಅಜ್ಜ ಅಬ್ರಹಾಮ ತಂದೆ ಇಸಾಕ ಸೇವಿಸಿದ ದೇವರು, ಆ ದೇವರನ್ನ ನಾನು ಸೇವಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕೆಲವೊಮ್ಮೆ ನಿಮ್ಮ ಕುಟುಂಬದಲ್ಲಿಯೂ ಕೂಡ ಅಜ್ಜ ಅಜ್ಜಿ ತಂದೆ ತಾಯಿ ಕರ್ತನನ್ನು ದೇವರ ವಾಕ್ಯದ ಪ್ರಕಾರ ಆರಾಧಿಸಿದ್ದಾರೆ. ಆದರೆ ಇವತ್ತು ನಿನ್ನ ಪರಿಸ್ಥಿತಿ ಹೇಗುಂಟು? ತಂದೆ, ಅಜ್ಜ ಅಥವಾ ತಾಯಿ, ಅಜ್ಜಿ ಕರ್ತನನ್ನು ಹಿಂಬಾಲಿಸಿದವರಾಗಿದ್ದರೆ ನೀನು ಯಾರನ್ನು ಹಿಂಬಾಲಿಸ್ತಾ ಇದ್ದಿ? ಅಥವಾ ಇನ್ನೊಂದು ರೀತಿಯಲ್ಲಿ ವಿಚಾರ ಮಾಡೋಣ, ತಂದೆ, ಅಜ್ಜಂದಿರು ಅಥವಾ ಪೂರ್ವಜರು ಕರ್ತನ ವಾಕ್ಯವನ್ನು ಪ್ರೀತಿಸಿ ನಡೆಯುವಂಥವರಾಗಿದ್ದರು, ನೀನು ಆ ಮಾರ್ಗದಲ್ಲಿ ನಡೀತಾ ಇದ್ದೀಯೋ? ಒಂದು. ಎರಡನೇ ಪ್ರಶ್ನೆ, ಪೂರ್ವಜರು ತಂದೆ ತಾತಂದಿರು ಕರ್ತನನ್ನು ಅರಿಯದವರಾಗಿದ್ದಾರೆ, ನಿನ್ನನ್ನು ದೇವರು ಕರೆದಿದ್ದಾನೆ, ದೇವರು ನಿನ್ನನ್ನು ಕರೆದಿದ್ದಾನೆ. ನೋಡಿ, ಅಬ್ರಹಾಮನ ತಂದೆಗೆ ದೇವರ ಪರಿಚಯ ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ದೇವರು ಅಬ್ರಹಾಮನನ್ನು ಕರೆದ. ದೇವರು ಅಬ್ರಹಾಮನನ್ನು ಕರೆದಾಗ ಅಬ್ರಹಾಮ ದೇವರ ಕರೆಗೆ ಓಗೊಟ್ಟು ಕರ್ತನನ್ನು ಹಿಂಬಾಲಿಸಿದ. ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ಕೊನೆಗೆ
ಆ ಸ್ಥಳಕ್ಕೆ ಬಂದಾಗ ದೇವರು ಹೇಳ್ತಿದ್ದಾರೆ, ಇದೇ ದೇಶ ನಿನಗೆ ಕೊಡ್ತೇನೆ, ನಿನ್ನ ಮಕ್ಕಳಿಗೆ ಕೊಡ್ತೇನೆ. ಅಲ್ಲಿ ಆತ ಆ ದೇಶದ ಮೇಲೆಯೂ ಮನಸ್ಸಿಡಲಿಲ್ಲ. ದೇವರು ಕೊಟ್ಟದ್ದಕ್ಕಾಗಿ ಸ್ತೋತ್ರ ಮಾಡಿದರು. ಅದಕ್ಕಿಂತಲೂ ಉತ್ತಮವಾದದನ್ನು ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪರಲೋಕದ ಪಟ್ಟಣವನ್ನು ಅವನು ಎದುರು ನೋಡ್ತಾ ಇದ್ದ. ಆತನಿಗೆ ಗೊತ್ತಿತ್ತು, ನನ್ನ ಸಂತತಿಗೆ ಈ ದೇಶವನ್ನು ದೇವರು ಕೊಟ್ಟಿದ್ದಾರೆ, ಈ ದೇಶದಲ್ಲಿ ಅವರು ಉಳಿತಾರೆ, ಈ ದೇಶದಲ್ಲಿ ದೊಡ್ಡ ನಕ್ಷತ್ರಗಳಷ್ಟು ಅಥವಾ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯ ಮಕ್ಕಳು ನನ್ನ ವಂಶದಲ್ಲಿ ಹುಟ್ಟಿ ಬರ್ತಾರೆ. ಆತನಿಗೆ ಗೊತ್ತಿತ್ತು, ಯಾಕಂದರೆ ದೇವರು ವಾಗ್ದಾನ ಮಾಡಿದ್ದನ್ನು ಆತ ನಂಬಿದ್ದ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಬ್ರಹಾಮನು ದೇವರನ್ನ ನಂಬಿದ್ದನು, ಅದು ಆತನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ. ಆದರೆ ಆತ ಪರಲೋಕದ ಮೇಲೆ ಮನಸ್ಸಿಟ್ಟಿದ್ದ. ಹಾಗಾದರೆ ನಮ್ಮನ್ನು ಕರ್ತನು ಕರೆದಿದ್ದಾನೆ. ನಮ್ಮ ತಂದೆ ತಾತಂದರಿಗೆ ಕರ್ತನ ಪರಿಚಯ ಇರಲಿಲ್ಲ, ಆದರೆ ನನ್ನನ್ನು ನಿಮ್ಮನ್ನು ಕರ್ತನು ಕರೆದಿದ್ದಾನೆ. ನಾವು ಕರ್ತನ ನಂಬಿಗಸ್ತರಾಗಿ ಹಿಂಬಾಲಿಸುವಾಗ ನಮ್ಮನ್ನು ಆಶೀರ್ವಾದಿಸ್ತಾನೆ, ನಮ್ಮ ತಲೆಮಾರುಗಳನ್ನು ದೇವರು ಆಶೀರ್ವಾದಿಸ್ತಾನೆ. ನಾವು ಓದಿದ್ದೇವೆ, ಇಸಾಕನಿಗೆ ದೇವರು ಹೇಳ್ತಿದ್ದಾರೆ, ನಿನ್ನ ಮೂಲಕ ಅಥವಾ ನಿನ್ನ ಸಂತತಿಯ ಮೂಲಕ ಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಆಗ್ತದೆ. ನೋಡಿ, ಅವತ್ತು ಅವರು ಕರ್ತನ ಹಿಂಬಾಲಿಸಿದ್ರಿಂದ ಏನಾಯಿತು ಅಂತ ಹೇಳಿದರೆ, ಇವತ್ತು ಅವರ ವಂಶವಾದಂಥ ಇಸ್ರಾಯೇಲ್ಯರ ಮೂಲಕ ಅಥವಾ ಯಹೂದ್ಯರ ಮೂಲಕ ಲೋಕಕ್ಕೆ ಈ ಬೈಬಲ್ ಗ್ರಂಥ ಬಂತು. ಪ್ರವಾದಿಗಳು ಅವರ ಮೂಲಕ ಬಂದರು. ಲೋಕ ರಕ್ಷಕನಾಗಿರುವ ಯೇಸು ಸ್ವಾಮಿ ಅವರ ಮೂಲಕವೇ ಬರುವುದಕ್ಕೆ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಯೇಸು ಕ್ರಿಸ್ತನ ಲೋಕಕ್ಕೆ ತರುವುದಕ್ಕೆ ಅವರನ್ನು ಆರಿಸಿಕೊಂಡಿದ್ದು ಎಂಬುದಾಗಿ. ಮಾತ್ರವಲ್ಲ, ಇವತ್ತು ಲೋಕದಲ್ಲಿ ನಾವು ಬಳಸುವಂಥ ತಂತ್ರಜ್ಞಾನಗಳು, ಟೆಕ್ನಾಲಜಿಗಳೆಲ್ಲ ಹೆಚ್ಚು ಕಡಿಮೆ ಈ ವಾಕ್ಯವನ್ನು ನಂಬಿದವರ ಮೂಲಕ, ಯಹೂದ್ಯರ ಮೂಲಕ ಅಥವಾ ಕ್ರೈಸ್ತರ ಮೂಲಕ, ಅಥವಾ ಈ ರೀತಿ ಹೇಳ್ಬೋದು ಬೈಬಲ್ ನಂಬಿದವರ ಮೂಲಕ ಲೋಕಕ್ಕೆ ಎಲ್ಲ ರೀತಿಯ ಆಶೀರ್ವಾದಗಳು ಬಂತು. ಭೌತಿಕ ಆಶೀರ್ವಾದಗಳು, ವೈಜ್ಞಾನಿಕ ಆಶೀರ್ವಾದಗಳು, ಆತ್ಮಿಕ ಆಶೀರ್ವಾದಗಳು, ಎಲ್ಲ ರೀತಿಯ ಆಶೀರ್ವಾದಗಳು ಈ ಬೈಬಲ್ ಗ್ರಂಥವನ್ನು ನಂಬಿದಂಥವರ ಸಂತತಿಯ ಮೂಲಕ, ನಂಬಿದಂಥವರ ಮೂಲಕ ಲೋಕಕ್ಕೆ ಬಂತು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಯಾಕೋಬ ಹೇಳುತ್ತಿದ್ದಾನೆ, ಯೋಸೇಫನನ್ನು ಆಶೀರ್ವದಿಸಿಕೊಂಡು ಹೇಳುತ್ತಿದ್ದಾನೆ, ನನ್ನ ತಂದೆ ತಾತಂದಿರಾದ ಅಬ್ರಹಾಂ ಇಸಾಕರ ದೇವರು ನಿನ್ನನ್ನು ಆಶೀರ್ವದಿಸಲಿ. ನಾವು ಕೂಡ ಏನು ಮಾಡಬೇಕು? ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಬೇಕು. ನೋಡಿ, ನಮ್ಮ ಮಕ್ಕಳಿಗೆ ನಾವು ಈ ಕಾಲದಲ್ಲಿ ನಾವು ನೋಡ್ತೇವೆ, ಬಹಳಷ್ಟು ಜನ ಮಕ್ಕಳಿಗೆ ಎಂಜಿನಿಯರಿಂಗ್, ಡಾಕ್ಟರ್ ಅಥವಾ ಮೆಡಿಕಲ್ ಅಥವಾ ಎಂಜಿನಿಯರಿಂಗ್ ಫೀಲ್ಡಲ್ಲಿ ಒಂದು ವಿದ್ಯಾಭ್ಯಾಸ ಸಿಗಬೇಕು, ಡಾಕ್ಟರ್ ಅಥವಾ ಎಂಜಿನಿಯರ್ ಆಗಬೇಕು ಅಂತ ಬಯಸುವಂಥವರೇ ಮೆಜಾರಿಟಿ ಜನ. ಅದು ಒಳ್ಳೆಯದೇ, ತಪ್ಪು ಎಂಬುದಾಗಿ ಹೇಳುವುದಿಲ್ಲ. ಆದರೆ ಅದಕ್ಕಿಂತ ಮುಖ್ಯವಾಗಿ ಕೊಡಬೇಕಾಗಿರುವಂಥದ್ದು ಕರ್ತನನ್ನು ಕೊಡಬೇಕು, ಕರ್ತನ ವಾಕ್ಯವನ್ನು ಕೊಡಬೇಕು. ಕರ್ತನ ವಾಕ್ಯದ ಮೇಲೆ ಅವರಿಗೆ ನಂಬಿಕೆ ಹುಟ್ಟುವ ಹಾಗೆ ಅದನ್ನು ಅವರಿಗೆ ತೋರಿಸ್ಕೊಡ್ಬೇಕು, ಬೋಧಿಸಿ ಕೊಡಬೇಕು. ಮಾತ್ರವಲ್ಲ, ನಾವೇ ಕರ್ತನ ಮಾರ್ಗದಲ್ಲಿ ನಡಿಬೇಕು. ಅವರು ನಮ್ಮನ್ನು ನೋಡುವಾಗ ನಮ್ಮಲ್ಲಿ ಡಾಕ್ಟರ್ ಕಾಣದಿದ್ದರು ಅಥವಾ ಎಂಜಿನಿಯರನ್ನು ನಮ್ಮ ಮಕ್ಕಳು ಕಾಣದಿದ್ದರು, ನಮ್ಮಲ್ಲಿ ದೇವರ ಭಕ್ತಿಯುಳ್ಳ, ಕ್ರಿಸ್ತ ಭಕ್ತಿಯುಳ್ಳಂಥ ತಂದೆ ತಾಯಿಯನ್ನು ನಮ್ಮಲ್ಲಿ ಅವರು ಕಾಣಬೇಕು. ಮತ್ತು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅವರಿಗೆ ತಲೆ ಮೇಲೆ ಕೈ ಇಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಆಗ ಅವರು ಆಶೀರ್ವದಿಸಲ್ಪಡ್ತಾರೆ, ಅವರ ವಂಶ ಆಶೀರ್ವದಿಸಲ್ಪಡ್ತದೆ. ಇಲ್ಲಿ ಯಾಕೋಬ ಏನು ಮಾಡ್ತಿದ್ದಾನೆ? ಯೋಸೇಫನನ್ನು ಅಥವಾ ಇನ್ನೊಂದು ರೀತಿಯಲ್ಲಿ ಯೋಸೇಫನ ಮಕ್ಕಳನ್ನು, ಅಂದರೆ ತನ್ನ ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ, ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಆಗ ತನ್ನ ಪೂರ್ವಜರನ್ನು ನೆನೆಸಿಕೊಂಡು ಅವರ ಮಾರ್ಗದಲ್ಲಿ ಆ ಅಬ್ರಹಾಮನ ಮತ್ತು ಇಸಾಕನ ದೇವರು, ಆ ದೇವರನ್ನು ನಾನು ಸೇವಿಸ್ತಾ ಇದ್ದೇನೆ, ನನ್ನ ಮಕ್ಕಳು ಮೊಮ್ಮಕ್ಕಳು ಆ ದೇವರನ್ನ ಸೇವಿಸಬೇಕು ಎಂಬಂಥ ರೀತಿಯಲ್ಲಿ ಆತ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮ್ಮ ಆಸೆ ಏನಾಗಿರಬೇಕು? ನನ್ನ ಮಕ್ಕಳು ಅವರ ಮೊಮ್ಮಕ್ಕಳು ಅಥವಾ ನಾವು ತಲೆಮಾರುಗಳಿಗೆ ಲೋಕದಲ್ಲಿ ದೊಡ್ಡ ಶ್ರೀಮಂತರಾಗಿರಬೇಕು ಎಂಬ ಆಸೆಗಿಂತ ನಮ್ಮ ಆಸೆ ಏನಾಗಿರಬೇಕು? ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಲ್ಲಿ ಯಾಕೋಬ ಹೇಳ್ತಿದ್ದಾನೆ, ನಾನು ನನ್ನ ಕುಟುಂಬ ನಾವು ಯೆಹೋವನನ್ನು ಸೇವಿಸ್ತೇವೆ. ಅಥವಾ ಯೆಹೋಶುವ ಹೇಳ್ತಾ ಇದ್ದಾನೆ, ಅದೇ ರೀತಿಯಲ್ಲಿ ಯಾಕೋಬ ಹೇಳ್ತಿದ್ದಾನೆ, ನಾವು ದೇವರ ಮಕ್ಕಳಾಗಿರಬೇಕು ಎಂಬುದಾಗಿ, ದೇವರ ಯೇಸುವಿನ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ, ಯೆಹೋವನ ಸಾಕ್ಷಿಗಳಾಗಿರಬೇಕು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರು ಕೂಡ ಪ್ರಕಟವಾಗಿರಲಿಲ್ಲ. ಸರ್ವಶಕ್ತನಾಗಿರೋ ದೇವರು, ಎಲ್ ಶಡಾಯ್ ದೇವರು ಎಂಬುದಾಗಿ ಮಾತ್ರ ಪ್ರಕಟವಾಗಿತ್ತು. ಆತ ಹೇಳ್ತಿದ್ದಾನೆ, ನನ್ನ ತಂದೆ ತಾತಂದಿರನ್ನು ಆಶೀರ್ವಾದ ಮಾಡಿದ ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ, ಚಿಕ್ಕಂದಿನಿಂದ ಈ ದಿನದವರೆಗೆ ನನ್ನನ್ನು ಪರಿಪಾಲಿಸಿಕೊಂಡು ಬಂದಿದ್ದಾನೆ. ಆ ದೇವರು ಯೋಸೇಫನ ಮಕ್ಕಳನ್ನು ಆಶೀರ್ವಾದ ಮಾಡಲಿ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ತಲೆಮಾರುಗಳ ಕಾಲ ಯೆಹೋವನನ್ನು ನಾವು ಸೇವಿಸ್ತೇವೆ, ಯೆಹೋವ ದೇವರು
ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ತಲೆಮಾರುಗಳ ಕಾಲ ಕರ್ತನಾಗಿರುವ ಯೇಸುವನ್ನು ಸೇವಿಸ್ತೇವೆ. ಕರ್ತನಾಗಿರುವ ಯೇಸು ಸ್ವಾಮಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಆತ ನಂಬಿಕೊಂಡು ಹೇಳ್ತಾ ಇರುವಂಥದ್ದನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಚಿಕ್ಕಂದಿನಿಂದ ಈ ದಿನದವರೆಗೆ ಪರಿಪಾಲಿಸ್ತಾ ಬಂದಿದ್ದಾನೆ. ಎಲ್ಲ ರೀತಿಯ ಕೇಡುಗಳಿಂದ, ಎಲ್ಲ ರೀತಿಯ ಆಪತ್ತುಗಳಿಂದ, ಎಲ್ಲ ರೀತಿಯ ಮೋಸ ವಂಚನೆಗಳಿಂದ, ಎಲ್ಲ ರೀತಿಯ ಬೆದರಿಕೆಗಳಿಂದ, ಎಲ್ಲ ರೀತಿಯ ವಿರೋಧಗಳಿಂದ ಕಾಪಾಡಿಕೊಂಡು ಬಂದಿದ್ದಾನೆ ಎಂಬುದಾಗಿ ಆತ ಸಾಕ್ಷಿ ನುಡಿತಾ ಇದ್ದಾನೆ. ನಮ್ಮ ದೇವರು ಹೇಗೆ ಕಾಪಾಡ್ತಾನೆ ಅಂತ ಹೇಳಿದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಹೌದು, ಈ ದಿನದವರೆಗೂ ಪರಾಂಬರಿಸುತ್ತಾ ಬಂದ ದೇವರಾಗಿಯೂ ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದ ದೂತನಾಗಿಯೂ ಇರುವಾತನು. ನೋಡಿ, ಎಲ್ಲ ಕೇಡುಗಳಿಂದ ತಪ್ಪಿಸಿಕೊಂಡು ಬರುವ ದೂತನಾಗಿಯೂ ಇರುವಾತನು. ಹಳೆ ಒಡಂಬಡಿಕೆಯಲ್ಲಿ ಇಲ್ಲಿ ಯೇಸು ಸ್ವಾಮಿಯ ಹೆಸರಿನಿಂದ ಇನ್ನೂ ದೇವರು ನಮ್ಮನ್ನು ತನ್ನನ್ನು ನಮಗೆ ಪರಿಚಯಿಸ್ತಾ ಇಲ್ಲ. ಆದರೆ ಅಲ್ಲಿ ಮಾರ್ಮಿಕವಾಗಿ ದೇವರು ತಿಳಿಸ್ತಾ ಇದ್ದಾರೆ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಮೊದಲು ಎಲೋಹಿಮ್ ಎಂಬುದಾಗಿ ಪ್ರಕಟಿಸಿಕೊಂಡರು, ನಂತರ ಎಲ್ ಶಡಾಯಿ ಎಂಬುದಾಗಿ ಪ್ರಕಟಿಸಿಕೊಂಡರು, ನಂತರ ಯೆಹೋವ ಎಂಬುದಾಗಿ ಪ್ರಕಟಿಸಿಕೊಂಡರು. ಆದರೆ ಯೇಸು ಎಂಬ ಹೆಸರಲ್ಲಿ ಆಗ ಇನ್ನೂ ಪ್ರಕಟಿಸಿಕೊಳ್ಳದಿದ್ದರೂ ಇಲ್ಲಿ ನೋಡ್ತೇವೆ ಎಲ್ಲ ಕೇಡುಗಳಿಂದ ತಪ್ಪಿಸುತ್ತಾ ಬರುವ ದೂತನಾಗಿಯೂ ಆತ ಇದ್ದನು ಎಂಬುದಾಗಿ. ಹೌದು, ಕರ್ತನಾಗಿರುವ ಯೇಸು ಸ್ವಾಮಿ ಹೌದು ಎಲ್ಲ ಕಾಲಗಳಲ್ಲಿ ತನ್ನ ಮಕ್ಕಳನ್ನು ಪರಿಪಾಲಿಸುತ್ತಾ ಪರಾಂಬರಿಸುತ್ತಾ ಕಾಪಾಡುತ್ತಾ ಬಂದಿದ್ದಾನೆ. ಇವತ್ತು ಕೂಡ ನನ್ನನ್ನು ನಿಮ್ಮನ್ನು ಕಾಪಾಡಲಿಕ್ಕೆ ಆತ ಶಕ್ತನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾಗಿ ನಾವೇನು ಮಾಡಬೇಕು? ಆತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ರೆ ಸಾಕು ಎಂಬುದಾಗಿ, ಆತನ ಕರೆಗೆ ಕಿವಿಗೊಟ್ಟರೆ ಸಾಕು ಎಂಬುದಾಗಿ. ಇನ್ನೊಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ನಾವು 47ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಅದರ 7ರಿಂದ 10ರವರೆಗಿನ ವಾಕ್ಯಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯೋಸೇಫನು ತನ್ನ ತಂದೆಯಾದ ಯಾಕೋಬನನ್ನು ಕರಕೊಂಡು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಿದನು. ಯಾಕೋಬನು ಫರೋಹನನ್ನು ಆಶೀರ್ವಾದಿಸಿದನು. ಫರೋಹನು ನಿನಗೆಷ್ಟು ವರ್ಷಗಳು ಎಂದು ಕೇಳಲು ಯಾಕೋಬನು, ನಾನು ಲೋಕದಲ್ಲಿ ಸಂಚಾರ ಮಾಡಿದ್ದು 130 ವರ್ಷಗಳೇ. ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು. ನನ್ನ ಪಿತೃಗಳು ಲೋಕದಲ್ಲಿ ಯಾತ್ರೆ ಮಾಡಿದಷ್ಟು ವರ್ಷಗಳು ನನಗಾಗಿಲ್ಲ ಎಂದು ಹೇಳಿ ಫರೋಹನನ್ನು ಆಶೀರ್ವದಿಸಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ನೋಡಿ, ಆತ ಹೇಳುತ್ತಿದ್ದಾನೆ, ನಾವು ಪ್ರಾರಂಭದಲ್ಲಿ ನಾವು ನೋಡಿದ್ದೇವೆ ಅಲ್ಲಿ 48:15 ಚಿಕ್ಕಂದಿನಿಂದ ಎಲ್ಲ ಕೇಡುಗಳಿಂದ ನನ್ನನ್ನು ಕಾಪಾಡುತ್ತಾ ಬಂದಿದ್ದಾನೆ. ಈಗ ನೋಡಿ, ಅದು ಕೆಲವು ವರ್ಷಗಳ ಹಿಂದೆ ಫರೋಹನ ಮುಂದೆ ನಿಂತ ಸಮಯದಲ್ಲಿ ಆತ ಕೇಳ್ತಿದ್ದ, ನಿನಗೆ ಎಷ್ಟು ವರ್ಷ ಪ್ರಾಯ? ಆತ ಹೇಳ್ತಿದ್ದಾನೆ, ನನ್ನ ಪಿತೃಗಳು ಪ್ರಯಾಣ ಮಾಡಿದಷ್ಟು ಭೂಯಾತ್ರೆ ಮಾಡಿದಷ್ಟು ವರ್ಷಗಳು ನನಗೆ ಆಗಿಲ್ಲ, ನನಗೆ ಕೇವಲ 130 ವರ್ಷ ಪ್ರಾಯ ಎಂಬುದಾಗಿ. ನೋಡಿ, ನಂತರ ನಾವು ಪ್ರಾರಂಭದಲ್ಲಿ ಓದಿದಂಥ ಆ ವಾಕ್ಯವನ್ನು ಓದುವಂಥ ಸಮಯದಲ್ಲಿ ಆತನಿಗೆ ಹೆಚ್ಚು ಕಡಿಮೆ 147 ವರ್ಷ ಪ್ರಾಯ, ಮರಣ ಹೊಂದುವಂಥ ಒಂದು ಸಮಯ ಆತನಿಗೆ ಹತ್ತಿರ ಬಂದಿದೆ. ನೋಡಿ, ಈಗ ಈ 130 ವರ್ಷ ಪ್ರಾಯದವನಾಗಿದ್ದಾಗ ಆತ ಹೇಳುತ್ತಿದ್ದಾನೆ, ನಾನು ಲೋಕದಲ್ಲಿ ಬದುಕಿದಂಥ ವರ್ಷಗಳು ಕಡಿಮೆ, ಅಂದರೆ ಆ ಕಾಲದ ಲೆಕ್ಕದಲ್ಲಿ ಅದು ಕಡಿಮೆ. ಮತ್ತು ಆತ ಹೇಳುತ್ತಿದ್ದಾನೆ, ನಾನು ಪ್ರಯಾಣ ಮಾಡಿದಂಥ ಕಾಲ ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು ಎಂಬುದಾಗಿ. ನೋಡಿ, ಅನೇಕ ಶೋಧನೆಗಳ ಮೂಲಕ, ಹೋರಾಟಗಳ ಮೂಲಕ ಆತ ದಾಟಿ ಹೋಗಿದ್ದ. ಆತನ ತಪ್ಪುಗಳು ಕೂಡ ಅದಕ್ಕೆ ಕಾರಣವಾಗಿತ್ತು ಎಂಬುದಾಗಿ ನೋಡ್ತೇವೆ. ಕೆಲವೊಂದು ತಪ್ಪುಗಳು ಕೂಡ ಅದಕ್ಕೆ ಕಾರಣವಾಗಿತ್ತು ಎಂಬುದಾಗಿ. ಆತನಿಗೆ ಪ್ರಾರಂಭದ ದಿನಗಳಲ್ಲಿ ಅಣ್ಣನಿಗೆ ಮತ್ತು ತಂದೆಗೆ ಮೋಸ ಮಾಡಿ ಓಡಿ ಹೋಗುವಂಥ ಪರಿಸ್ಥಿತಿ ಆತನಿಗೆ ಬಂತು. ಇನ್ನು ಮಾವನ ಮನೆಗೆ ಹೋದಾಗ ಅಲ್ಲಿ ಮದುವೆ ಆಯಿತು. ಸೋದರ ಮಾವನ ಮನೆಗೆ ಹೋದಾಗ ಆತನಿಗೆ ಮದುವೆ ಆಯಿತು. ಮದುವೆ ಆದ ಮೇಲೆ ಸೋದರ ಮಾವನಿಂದ ಆತ ಎಷ್ಟೋ ಬಾರಿ 10 ಬಾರಿ ಎಂಬುದಾಗಿ ಆತ ಹೇಳುತ್ತಿದ್ದಾನೆ, 10 ಬಾರಿ ಸಂಬಳವನ್ನೇ ಬದಲಾಯಿಸಿದ. ಪ್ರಾರಂಭದಲ್ಲಿ ಹುಡುಗಿಯನ್ನೇ ಬದಲಾಯಿಸಿದ, ಸಂಬಳವನ್ನು ಬದಲಾಯಿಸಿದ, ಅನೇಕ ರೀತಿಯಲ್ಲಿ ಆತ ಕಷ್ಟಪಟ್ಟನು ಎಂಬುದಾಗಿ. ಆದರೆ ಆ ಕಷ್ಟಗಳ ಮಧ್ಯದಲ್ಲಿ ನಿಧಾನವಾಗಿ ಆತ ಆತ್ಮಿಕವಾಗಿ ಬೆಳೆದು ಬಂದನು ಎಂಬುದಾಗಿ ನೋಡ್ತೇವೆ. ನೋಡಿ, ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಹೌದು, ಅಬ್ರಹಾಮ ಕರ್ತನ ಹಿಂಬಾಲಿಸಿದ, ಅಬ್ರಹಾಮನ ಮಾರ್ಗದಲ್ಲಿ ಇಸಾಕ ಕರ್ತನ ಹಿಂಬಾಲಿಸಿದ. ಯಾಕೋಬ ಪ್ರಾರಂಭದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದರೂ ಕೂಡ ಕ್ರಮೇಣ ಆತ ಆತ್ಮಿಕವಾಗಿ ಬಲಗೊಳ್ಳುತ್ತಾ, ಕರ್ತನ ನಂಬಿಕೆಯಲ್ಲಿ ಬಲಗೊಳ್ಳುತ್ತಾ, ಕರ್ತನ ಆಶ್ರಯದಲ್ಲಿ ಬಲಗೊಳ್ಳುತ್ತಾ ಆತ ಬಂದನು ಎಂಬುದಾಗಿ ನೋಡ್ತೇವೆ. ಹಾಗಾಗಿ ನಾವು ನೋಡ್ತಾ ಇದ್ದೇವೆ, ಈಗ ಕಡೆಯ ಕಾಲದಲ್ಲಿ ಅಬ್ರಹಾಮನಷ್ಟು ಕಾಲ, ಇಸಾಕನಷ್ಟು ಕಾಲ ಆತ ಬದುಕದಿದ್ದರು. 147 ವರ್ಷ ಪ್ರಾಯವಾಗುವಂಥ ಆ ಕಾಲದಲ್ಲಿ ಆತನ ನೋಡ್ತೇವೆ ಒಬ್ಬ ಮಹಾನ್ ಭಕ್ತನಾಗಿ, ಒಬ್ಬ ಒಳ್ಳೆಯ ಭಕ್ತನಾಗಿ ಆತನ ನೋಡ್ತೇವೆ, ಒಬ್ಬ ಪ್ರವಾದಿಯಾಗಿ ಆತನನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ನಮ್ಮನ್ನು ಆಶೀರ್ವದಿಸ್ತಾನೆ, ನಮ್ಮ ತಲೆಮಾರುಗಳನ್ನು ಆಶೀರ್ವದಿಸ್ತಾನೆ. ಎಲ್ಲ ಕೇಡುಗಳಿಂದ ನಮ್ಮನ್ನು ದೂತನ ಹಾಗೆ ಆತ ಕಾಪಾಡಿಕೊಂಡು ಬರುವಾತನಾಗಿದ್ದಾನೆ. ನಮ್ಮ ಪಿತೃಗಳು ಕರ್ತನ ಹಿಂಬಾಲಿಸಿರುವುದಾದರೆ ಅವರ ಮಾರ್ಗದಲ್ಲಿ ಕರ್ತನ ಹಿಂಬಾಲಿಸೋಣ.
ದೇವರ ವಾಕ್ಯದಲ್ಲಿ ಉಂಟು. ಏನು ನಮ್ಮ ಪಿತೃಗಳು ಕರ್ತನನ್ನು ಹಿಂಬಾಲಿಸದೇ ಇರುವಂಥವರಾಗಿರುವುದಾದರೆ ನಾವು ಅಬ್ರಹಾಮನ ಹಾಗೆ ಕರ್ತನನ್ನು ಹಿಂಬಾಲಿಸೋಣ. ನಮ್ಮನ್ನು ನಮ್ಮ ತಲೆಮಾರುಗಳನ್ನು ನಮ್ಮ ದೇವರ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿ ಕೊಟ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ದಿನದಲ್ಲಿ ನಾವು ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡಿದ್ದಿ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ಸ್ವಲ್ಪ ಹೊತ್ತು ಹಾಡಿ ನಿನ್ನನ್ನು ಕೊಂಡಾಡುವಂತೆ ಪ್ರಾರ್ಥಿಸುವಂತೆ ಸಹಾಯ ಮಾಡಿದ್ದಿ. ಹೌದು ಸ್ವಾಮಿ, ಅಬ್ರಹಾಮ್ ಇಸಾಕರು ಕರ್ತನನ್ನು ಹಿಂಬಾಲಿಸಿದರು. ಹಾಗಾಗಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನು ಕರ್ತನನ್ನು ಹಿಂಬಾಲಿಸಿದ. ಈಗ ಯಾಕೋಬ ಯೋಸೇಫನನ್ನು, ಹೌದು ಯೋಸೇಫನ ಇಬ್ಬರು ಮಕ್ಕಳನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಹೌದು ಸ್ವಾಮಿ, ಅಬ್ರಹಾಮ್ ಇಸಾಕ ಯಾಕೋಬರು ಕರ್ತನೆ ನಿನ್ನನ್ನು ಹಿಂಬಾಲಿಸಿದ್ರಿಂದ ಅವರ ವಂಶ ಇಸ್ರಾಯೇಲ್ಯರು ಆಶೀರ್ವಾದಿಸಲ್ಪಟ್ಟರು. ಇಸ್ರಾಯೇಲ್ಯರ ಮೂಲಕವಾಗಿ ಲೋಕಕ್ಕೆಲ್ಲ ಆಶೀರ್ವಾದ ಉಂಟಾಯಿತು. ಹೌದು, ಇಸ್ರಾಯೇಲ್ಯರ ಮೂಲಕ ನಮಗೆ ಲೋಕರಕ್ಷಕನಾಗಿರುವ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವುದಕ್ಕೂ ನಮಗೆ ರಕ್ಷಣೆ ಉಂಟಾಗುವುದಕ್ಕೂ ಸಾಧ್ಯವಾಯಿತು. ಮಾತ್ರವಲ್ಲ, ಇವತ್ತಿನ ಎಲ್ಲ ಸಂಶೋಧನೆಗಳು, ಪ್ರತಿಯೊಂದು ಆಶೀರ್ವಾದಗಳು ಹೌದು ಅಬ್ರಹಾಮನ ಸಂತತಿಯ ಮೂಲಕ, ಇಸಾಕನ ಸಂತತಿ, ಹೌದು ಯಾಕೋಬನ ಸಂತತಿಯ ಮೂಲಕ ಬಂತು ಎಂಬುದಾಗಿ ಇವತ್ತು ನಾವು ನಂಬಿಗಸ್ತರಾಗಿ ನಿನ್ನ ಹಿಂಬಾಲಿಸುವಾಗ ನಮ್ಮ ತಲೆಮಾರುಗಳು ಆಶೀರ್ವಾದಿಸಲ್ಪಡ್ತವೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ಕೇಳಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ನಿನ್ನ ಉಪಕಾರಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ವಿಶೇಷವಾಗಿ ಸೇರಿ ಬಂದಂಥ ಎಲ್ಲ ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದಿಸು. ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದಿಸು. ಅವರ ತಲೆಮಾರುಗಳನ್ನು ನೀನು ಆಶೀರ್ವಾದಿಸು. ಅವರ ಎಲ್ಲ ದುಃಖ ದುಗುಡಗಳು, ಎಲ್ಲ ಗಲಿಬಿಲಿ ಗೊಂದಲಗಳು, ಎಲ್ಲ ಅವಿಶ್ವಾಸಗಳು ಯೇಸುವಿನ ನಾಮದಲ್ಲಿ ನೀಗಲಿ. ಎಲ್ಲ ತಪ್ಪು ಪಾಪಗಳಿಂದ ಪರಿಪೂರ್ಣವಾಗಿ ಬಿಡಿಸಿ ನಿನ್ನ ರಕ್ತದಿಂದ ತೊಳೆದು ನಿನ್ನ ಮಕ್ಕಳನ್ನು ಆಶೀರ್ವಾದಿಸಿ ನಡೆಸು. ಎಲ್ಲ ರೋಗದ ಕಟ್ಟುಗಳು, ಸಾಲದ ಹೊರೆಗಳು ಯೇಸುವಿನ ನಾಮದಲ್ಲಿ ನೀಗಲಿ. ಮಕ್ಕಳಿಲ್ಲದವರಿಗೆ ಮಕ್ಕಳು, ಕುಟುಂಬ ಇಲ್ಲದವರಿಗೆ ಕುಟುಂಬ, ಮನೆ ಇಲ್ಲದವರಿಗೆ ಮನೆ ಯೇಸುವಿನ ನಾಮದಲ್ಲಿ ದೊರಕಲಿ. ರಕ್ಷಣೆ ಹೊಂದದೇ ಇರುವಂಥವರು ರಕ್ಷಣೆ ಹೊಂದಲಿ ಸ್ವಾಮಿ. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಪವಿತ್ರಾತ್ಮನಿಂದ ನಡೆಸು. ಹಾಗೆ ಕರ್ತನೆ ಲೋಕದಾದ್ಯಂತ ನಡೀತಿರುವಂಥ ಆರಾಧನಾ ಕೂಟಗಳನ್ನು, ದೇವಜನರ ಎಲ್ಲ ಕೂಟಗಳನ್ನು ನೀನು ಆಶೀರ್ವಾದಿಸು. ಹಾಗೆ ಕರ್ತನೆ ಯೇಸು ಸ್ವಾಮಿ, ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಿನ್ನೊಂದಿಗೆ ನಾವಿರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲು ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದೆ, ಅದ್ಭುತ ಮಾಡಿದ್ದಿ. ಸ್ತೋತ್ರ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವು ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಎಲ್ಲರೊಂದಿಗೆ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್ ಆಮೇನ್.